ಇವತ್ತಿನ ಯಂಗ್ಸ್ಟರ್ಸ್ ನ ಫಸ್ಟ್ ಚಾಯ್ಸ್ ಇಸ್ ಆಂಟರ್ಪ್ರೆನ್ಯೂರ್ಶಿಪ್. ಯಾಕಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಗೊತ್ತಿದೆ ಈ ಆಂಟರ್ಪ್ರೆನ್ಯೂರ್ಶಿಪ್ ನಲ್ಲಿಯೇ ಜಾಸ್ತಿ ಟೈಮ್ ಫ್ರೀಡಮ್ ಇದೆ ಅಂತ. ಬಟ್ ಓನ್ಲಿ ರೀಸನ್ ಯಾಕೆ ಈ ಯಂಗ್ಸ್ಟರ್ಸ್ ಆಂಟರ್ಪ್ರೆನ್ಯೂರ್ಶಿಪ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಸ್ಟಾರ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವರಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ದುಡ್ಡಿಲ್ಲ. ಈ ಯಂಗ್ ಏಜ್ ನಲ್ಲಿ ಲಕ್ಷ ಗಟ್ಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ. ಸೊ ಈ ರೀಸನ್ ಇಂದಾಗಿಯೇ ಇವರು ಒಂದು ಜಾಬಿನ ಹಿಂದೆ ಹುಡ್ಕೊಂಡು ಹೋಗುವಂತದ್ದು. ಬಟ್ ಇಲ್ಲಿ ನಾನು ಒಂದು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ಏನಂತ ಹೇಳಿದ್ರೆ ಜಾಬ್ ಹೋಗುದು ತಪ್ಪಲ್ಲ. ಡೂಯಿಂಗ್ ಜಾಬ್ ಇಸ್ ನಾಟ್ ಅ ರಾಂಗ್ ಥಿಂಗ್. ಬಟ್ ಇಲ್ಲಿ ಲಾಂಗ್ ಟರ್ಮಿಗೆ ಜಾಬ್ ಇಸ್ ಜಸ್ಟ್ ಲಿಮಿಟೆಡ್. ಈ ಲಿಮಿಟ್ ಏನಿದು ಲಿಮಿಟ್, ಈ ಜಾಬ್ ನಲ್ಲೇ ಲಾಂಗ್ ಟೈಮ್ ಇರುವುದು ಇಸ್ ಅ ಲಿಮಿಟೇಷನ್. ದಟ್ ಇಸ್ ದ ಮೇನ್ ಇಶ್ಯೂ. ಜಾಬ್ ಇಸ್ ನಾಟ್ ದ ಇಶ್ಯೂ. ಅಂಡ್ ಎರಡನೇ ರೀಸನ್ ಯಾಕೆ ಈ ಯಂಗ್ಸ್ಟರ್ಸ್ ಜಾಬ್ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡುದಿಲ್ಲ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ನಲ್ಲಿ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡುದಾದ್ರೆ ಸ್ಟಾರ್ಟಿಂಗ್ ನಲ್ಲೇ ತುಂಬಾ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ. ಆಬ್ವಿಯಸ್ಲಿ ಅದರಲ್ಲಿ ಏನ್ ದೊಡ್ಡ ವಿಷಯ ಅಲ್ಲ. ಏನಿದು ಎಫರ್ಟ್ಸ್? ಅವರೊಂದು ಶಾಪ್ ಹುಟ್ಟಬೇಕು, ಅದಕ್ಕೆ ಡೆಪಾಸಿಟ್ಗೆ ಇನ್ವೆಸ್ಟ್ಮೆಂಟ್ಗೆ ಹಣ ರೆಡಿ ಮಾಡಬೇಕು, ಸ್ಟಾಕ್ ಅಥವಾ ಇನ್ವೆಂಟರಿ ಫಿಲ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಇದೆಲ್ಲ ಆಗಿ ಮಾಡಿರುವ ಬಿಸ್ನೆಸ್ ಸಕ್ಸಸ್ ಆಗ್ತದಂತ ಹೇಳಿ ಏನ್ ಗ್ಯಾರಂಟಿ ಅಲ್ವಾ? ಅಂಡ್ ಅಂಡ್ ಗಿವನ್ ಟುಡೇಸ್ ಕಸ್ಟಮರ್ಸ್ ಬಿಹೇವಿಯರ್, ಇವತ್ತಿನ ದಿನಗಳಲ್ಲಿ ಈಗ ಇರುವ ಈ ಹಾಟ್ ವೆದರ್, ಈ ಬಿಸಿಲಿಗೆ ಯಾರು ಹೊರಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ನಾವೇನೋ ಫಿಸಿಕಲಿ ಏನೋ ಇನ್ವೆಸ್ಟ್ ಮಾಡ್ತೇವೆ, ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೊಡದೆ ಹೋಗ್ಬೋದು. ಈ ಹಾಕಿರುವ ಬಿಸ್ನೆಸ್ ಸಕ್ಸಸ್ ಆದ್ರೆ ಗ್ರೇಟ್, ಬಟ್ ಸಕ್ಸಸ್ ಆಗ್ಲಿಲ್ಲ ಆದ್ರೆ ಇನ್ನೆರಡು ಪ್ರಾಬ್ಲಮ್. ನೀವು ಎರಡೆರಡು ಜಾಬ್ ಮಾಡ್ಕೊಳ್ಬೇಕಾಗತ್ತೆ. ಒಂದು, ಮನೆಯ ಖರ್ಚನ್ನು ನಿಭಾಯಿಸ್ಲಿಕ್ಕೆ. ಎರಡನೇದು, ನೀವು ತಕೊಂಡ ಲೋನ್ ಅನ್ನು ಕ್ಲಿಯರ್ ಮಾಡ್ಲಿಕ್ಕೆ. ಡು ಯು ಅಗ್ರಿ? ಮತ್ತೆ ಇಲ್ಲಿ ನಾನು ಎರಡು ಪಾಯಿಂಟ್ ಅನ್ನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಪಾಯಿಂಟ್ ನಂಬರ್ 1, ಎಲ್ರು ಹೇಳಿದಾಗೆ ನೀವು ಎಲ್ಲ ಕಡೆ ಕೇಳ್ತಿರ್ಬೋದು ಜಾಬ್ ಮಾಡಬೇಡಿ ಬಿಸ್ನೆಸ್ ಮಾಡಿ ಅಂತ ಹೇಳಿ. ಬಟ್ ಅದು ಕರೆಕ್ಟ್ ಅಲ್ಲ. ಸ್ಟಾರ್ಟಿಂಗ್ ನಲ್ಲಿ ಎಲ್ರಿಗೂ ಆಪ್ಷನ್ ಇರುವಂತದ್ದು ಜಾಬ್. ಬಟ್ ಇಲ್ಲಿ ನಾನೇನ್ ಪಾಯಿಂಟ್ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದ್ರೆ, ಈ ಜಾಬ್ ನಲ್ಲಿ ಲಾಂಗ್ ಟೈಮ್ ಇರಬೇಡಿ. ಈ ಜಾಬ್ ನಲ್ಲಿ ನೀವು ಅರ್ನ್ ಮಾಡಿದ ಸ್ಯಾಲರಿಯನ್ನು ಬಿಸ್ನೆಸ್ ಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ತಕೊಳ್ಳಿ. ಅಲ್ಲಿ ಇರೋದು ಮೇನ್ ಸ್ಮಾರ್ಟ್ ವರ್ಕ್. ಅಂಡ್ ಎರಡನೇ ಪಾಯಿಂಟ್, ಎಲ್ಲ ಬಿಸ್ನೆಸ್ ಇಸ್ ಅ ಗುಡ್ ಆಪರ್ಚುನಿಟಿ. ಬಟ್ ನೀವು ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಿಮ್ಮ ರಿಸ್ಕ್ ಕಮ್ಮಿ ಇರಬೇಕು ಅಂಡ್ ಇನ್ವೆಸ್ಟ್ಮೆಂಟ್ ಸಹ ಕಮ್ಮಿ ಇರಬೇಕು. ಸೊ ಇಂಥ ಒಂದು ಬಿಸ್ನೆಸ್ ಅನ್ನು ನೀವು ಚೂಸ್ ಮಾಡ್ಬೇಕಾಗ್ತದೆ ಅಂಡ್ ಇದಕ್ಕೆ ನೀವು ರಿಸರ್ಚ್ ಮಾಡ್ಬೇಕಾಗ್ತದೆ. ಸೊ ಇದು ಎರಡು ಪಾಯಿಂಟ್ಸ್. ಒಂದು, ಡೂಯಿಂಗ್ ಜಾಬ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್, ಇಟ್ ಇಸ್ ಜಸ್ಟ್ ಲಿಮಿಟೆಡ್. ಅಂಡ್ ಪಿಕ್ ಅ ಬಿಸ್ನೆಸ್ ದಟ್ ಈಸ್ ಲೆಸ್ ರಿಸ್ಕಿ ಅಂಡ್ ನಿಮ್ಗೆ ಅದು ಈಸಿ ಆಗಿರ್ಬೇಕು ಬಿಸ್ನೆಸ್ ಮಾಡ್ಲಿಕ್ಕೆ. ಅಗ್ರೀಡ್? ಅಂಡ್ ಇರುವ ಎಲ್ಲ ಬಿಸ್ನೆಸ್ ಆಪ್ಷನ್ಸ್ ಅಲ್ಲಿ ನಾನು ಯಾಕೆ ಆನ್ಲೈನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಚೂಸ್ ಮಾಡ್ತೇನೆ ಅಂತ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ನಲ್ಲಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ವೆರಿ ಲೆಸ್. ಅಂಡ್ ನನ್ನ ಇನ್ವೆಸ್ಟ್ಮೆಂಟ್ ಕಮ್ಮಿ ಆದುದ್ರಿಂದ ನ್ಯಾಚುರಲಿ ನನ್ನ ರಿಸ್ಕ್ ಸಹ ಕಮ್ಮಿ ಆಗಿರ್ತದೆ. ಇದೊಂದು ಕಾಮನ್ ಸೆನ್ಸ್. ನೀವು ಯಾವುದೇ ಬಿಸ್ನೆಸ್ ತಕೊಳ್ಳಿ, ನಿಮ್ಗೆ ಆ ಬಿಸ್ನೆಸ್ ನಲ್ಲಿ ಪ್ರಾಫಿಟ್ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಆಫರಿಂಗ್ ಏನಿದೆಯೋ ಆ ಆಫರಿಂಗ್ ಅನ್ನು ಎಷ್ಟು ಜಾಸ್ತಿ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾರೋ ಅಷ್ಟು ಜಾಸ್ತಿ ನಿಮ್ಗೆ ಪ್ರಾಫಿಟ್ ಆಗ್ತದೆ. ಕರೆಕ್ಟ್? ಸಿಂಪಲ್. ಅಂಡ್ ಈ ನಿಮ್ಮ ಆಫರಿಂಗ್ ಅನ್ನು ನಿಮ್ಮ ಕಸ್ಟಮರ್ಸ್ ಹಣ ಪೇ ಮಾಡಿ ತಗೊಳ್ಳುವಂತದ್ದು. ಇದ್ರಲ್ಲೇನು ಹೊಸ ವಿಷಯ ಅಂತ ಏನಿಲ್ಲ. ಬಟ್ ನಾನು ಯಾಕೆ ಇದು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇದು ಸೇಮ್ ಪ್ರೊಸೀಜರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ನಲ್ಲಿ ಆಗುವಾಗ ಜನರಿಗೆ ಇದೇನೋ ವಿಚಿತ್ರ ಮಾಡಿದ ಹಾಗೆ ಕಾಣ್ತದೆ. ಅದು ಯಾಕೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ನಿಮ್ದು ಏನೇ ಬಿದ್ರೆ ಈ ಕೆಳಗಿರುವ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ಅನ್ನು ಟೈಪ್ ಮಾಡಿ. ಅಂಡ್ ನನ್ನ ಆನ್ಲೈನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಲ್ಲಿ ಈ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಇರುವ ಲ್ಯಾಕ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇಲ್ಲ. ಅಂಡ್ ಇವತ್ತಿನ ದಿನದಲ್ಲಿ ದರ್ ಆರ್ ಲಾಟ್ ಆಫ್ ಸೋಷಿಯಲ್ ಪ್ರೂಫ್ ದಟ್ ಈ ಆನ್ಲೈನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ಈಸ್ ಅ ರಿಯಲ್ ಬಿಸ್ನೆಸ್. ನೀವು ಎಲ್ಲೇ ಸರ್ಚ್ ಮಾಡಿ ನೋಡಿ, ನಿಮ್ಗೆ ಸೋಷಿಯಲ್ ಪ್ರೂಫ್ ಇದೆ ದಟ್ ದಿಸ್ ಮಾಡೆಲ್ ವರ್ಕ್ಸ್. ಈ ಆನ್ಲೈನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ಹೇಗೆ ವರ್ಕ್ ಆಗ್ತದೆ ಅಂತ ನಿಮ್ಗೆ ಆಗ್ಲೇ ಗೊತ್ತಿರುವಂತದ್ದು ವಿಷಯ. ಆದ್ರೂ ಲೆಟ್ ಅಸ್ ಸಿ ಹೌ ದಿಸ್ ಥಿಂಗ್ ವರ್ಕ್ಸ್. ಸೊ ಈ ಮಾಡೆಲ್ ನಲ್ಲಿ ಏನ್ ಆಗ್ತದೆ ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ಇರ್ತದೆ. ನೀವು ಅಥವಾ ನಾನು ಈ ಕಂಪನಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇವೆ ಅಂಡ್ ನಮ್ಮನ್ನು ಇಲ್ಲಿ ಆಥರೈಸ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿ ಕರೆಯಲ್ಪಡ್ತದೆ. ಕರೆಕ್ಟಾ? ಅಂಡ್ ಈ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಬೇಕು, ಆ ಬಿಸ್ನೆಸ್ ಅಲ್ಲಿ ಸರ್ವಿಸ್ ಅಥವಾ ಪ್ರಾಡಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸರ್ವಿಸ್ ಅಥವಾ ಈ ಪ್ರಾಡಕ್ಟ್ ಇಲ್ಲದಿದ್ರೆ ಇಟ್ ಈಸ್ ಕಾಲ್ಡ್ ಅ ಸ್ಕ್ಯಾಮ್. ಇದೇ ಪಿರಾಮಿಡ್ ಸ್ಕೀಮ್. ಬಟ್
ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ಇಸ್ ಅ ರಿಯಲ್ ಬಿಸ್ನೆಸ್ ಮಾಡೆಲ್. ಎಲ್ಲ ಬಿಸ್ನೆಸ್ ತರಹ ಇದು ಸಹ ಒಂದು ರಿಯಲ್ ಬಿಸ್ನೆಸ್. ಅಂಡ್ ಈ ಪ್ರಾಡಕ್ಟ್ ಅನ್ನು ನಾವು ಎಂಡ್ ಕಸ್ಟಮರ್ ಗೆ ತಲುಪಿಸುವಂತದ್ದು. ಈ ಕಂಪನಿ ಈ ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತದೆ, ನಾವು ಹ್ಯಾಸ್ ಅ ಆಥರೈಸ್ ಡಿಸ್ಟ್ರಿಬ್ಯೂಟರ್ ಎಂಡ್ ಕಸ್ಟಮರ್ ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು. ಈ ಮಿಡ್ಲ್ ಅಲ್ಲಿ ಇರುವ ಅಡ್ವರ್ಟೈಸಿಂಗ್ ಮಾರ್ಕೆಟಿಂಗ್ ಏಜೆನ್ಸಿಗಳಿಂದ ಏನ್ ಸೇವ್ ಆಗ್ತದೆ, ಈ ಸೇವ್ಡ್ ಮನಿಯನ್ನು ಕಂಪನಿ ಎಲ್ಲ ಆಥರೈಸ್ ಡಿಸ್ಟ್ರಿಬ್ಯೂಟರ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು. ಅಂಡ್ ದಟ್ ಈಸ್ ಹೌ ಈ ಬಿಸ್ನೆಸ್ ನಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಅರ್ನ್ ಮಾಡ್ತಾರೆ. ಅಂಡ್ ನೀವು ಕೇಳಿರ್ಬೋದು, ತುಂಬಾ ಜನ ಹೇಳ್ತಾರೆ ಇಲ್ಲ ಈ ಬಿಸ್ನೆಸ್ ಮಾಡೆಲ್ ನಲ್ಲಿ ಹಣ ಬರೋದಿಲ್ಲ ಅಂತ ಹೇಳಿ. ಅಂಡ್ ಐ ಬಿಲೀವ್ ದ ಓನ್ಲಿ ರೀಸನ್ ಇದಕ್ಕೆ ಅಂತ ಹೇಳಿದ್ರೆ, ಅವರು ಕಂಪನಿ ಚೂಸ್ ಮಾಡುವಾಗ ಕರೆಕ್ಟ್ ಆದ ಕಂಪನಿ ಚೂಸ್ ಮಾಡಿರ್ಲಿಲ್ಲ ಅಂಡ್ ರೈಟ್ ಕಂಪನಿ ಬಗ್ಗೆ ರಿಸರ್ಚ್ ಮಾಡಲಿಲ್ಲ. ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ರಾಂಗ್ ಕಂಪನಿ ಚೂಸ್ ಮಾಡಿ ಈ ಬಿಸ್ನೆಸ್ ಮಾಡೆಲ್ ಅನ್ನು ಬ್ಲೇಮ್ ಮಾಡುವಂತದ್ದಾಗಿದೆ. ದಟ್ ಇಸ್ ಆಲ್ ದ ಪ್ರಾಬ್ಲಮ್ ದಟ್ ಇಸ್ ಹ್ಯಾಪನಿಂಗ್. ಸೊ ನಾನು ಯಾವತ್ತು ಹೇಳಿದಾಗೆ ದ ಪ್ರಾಬ್ಲಮ್ ಇರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ನಲ್ಲಿ ಅಲ್ಲ. ದ ಪ್ರಾಬ್ಲಮ್ ಇರೋದು ನಾವು ಹೇಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಿದ್ದೇವೆ ಅದರ ಮೇಲೆ. ಕರೆಕ್ಟ್? ಹೌದಾ ಅಲ್ವಾ? ಎಸ್ ಆಗಿದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ, ನೋ ಆಗಿದ್ರೆ ನೋ ಅಂತ ಹೇಳಿ ಕಮೆಂಟ್. ಅಂಡ್ ಎರಡನೇದು, ನಿಮ್ಗೆ ಗೊತ್ತಿರುವ ಹಾಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ನಲ್ಲಿ ನೀವು ಆಕ್ಟಿವ್ ಇನ್ಕಮ್ ಅನ್ನು ತಗೊಳ್ಬಹುದು, ಪ್ಲಸ್ ಪ್ಯಾಸಿವ್ ಇನ್ಕಮ್ ಅನ್ನು ಸಹ ತಗೊಳ್ಬಹುದು. ನೀವು ಯಾವಾಗ ನಿಮ್ಮ ಬಿಸ್ನೆಸ್ ಅನ್ನು ಈ ಕಂಪನಿ ಇಂದ ಸ್ಟಾರ್ಟ್ ಮಾಡ್ತಿರೋ ಅಂಡ್ ಯು ಸ್ಟಾರ್ಟೆಡ್ ಬೈ ಪರ್ಚೇಸಿಂಗ್ ಅ ಪ್ರಾಡಕ್ಟ್, ಈ ಪರ್ಚೇಸ್ ಇಂದ ಕಂಪನಿಗೆ ಬಿಸ್ನೆಸ್ ಟರ್ನ್ ಓವರ್ ಆಗ್ತದೆ. ಈ ಬಿಸ್ನೆಸ್ ಟರ್ನ್ ಓವರ್ ಇಂದ ಕಂಪನಿ ಅರ್ನ್ ಮಾಡುವಂತದ್ದು. ಅಂಡ್ ನೀವೀಗ ನೋಡಿದ ಹಾಗೆ ಅಡ್ವರ್ಟೈಸಿಂಗ್ ಮಾರ್ಕೆಟಿಂಗ್ ಇಂದ ಏನ್ ಸೇವಿಂಗ್ಸ್ ಆಯ್ತು, ಈ ಸೇವಿಂಗ್ಸ್ ಅನ್ನು ಅಗೇನ್ ಈ ಡಿಸ್ಟ್ರಿಬ್ಯೂಟರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಇದು ಆಕ್ಟಿವ್ ಇನ್ಕಮ್. ಈಗ ನಿಮ್ ನ್ಯಾಚುರಲಿ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ನೀವು ಹೇಗೆ ನಿಮ್ಮ ಕಸ್ಟಮರ್ಸ್ ಗೆ ಜಾಸ್ತಿ ಸರ್ವಿಸ್ ಅಥವಾ ಪ್ರಾಡಕ್ಟ್ ಅನ್ನು ಸೆಲ್ ಮಾಡಿ ನಿಮ್ಮ ಪ್ರಾಫಿಟ್ ಅನ್ನು ಜಾಸ್ತಿ ಮಾಡ್ತೀವಿ, ಈ ಬಿಸ್ನೆಸ್ ಅಲ್ಲಿ ಯಾರಿಗೆಲ್ಲ ಬಿಸ್ನೆಸ್ ಮಾಡುವ ಇಂಟ್ರೆಸ್ಟ್ ಉಂಟು ಅವರನ್ನು ನೀವು ಪಾರ್ಟ್ನರ್ ಮಾಡಿಕೊಂಡು ಅವರು ಸಹ ಯಾವಾಗ ಪ್ರಾಡಕ್ಟ್ಸ್ ಅನ್ನು ಪರ್ಚೇಸ್ ಮಾಡ್ತಾರೋ, ಇಲ್ಲಿ ನೋಡಿ ನಾನು ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಗೆ ಸೆಲ್ ಮಾಡ್ತಿಲ್ಲ, ಇಲ್ಲಿ ನೀವು ಪರ್ಚೇಸ್ ಮಾಡುವಂತದ್ದು ಅವರು ಸಹ ಪರ್ಚೇಸ್ ಮಾಡ್ಕೊಂಡದ್ದು. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಸೆಲ್ಲಿಂಗ್ ಅನ್ನು ನೆಗೆಟಿವ್ ಅಂತ ಹೇಳಿ ತಗೊಳ್ತೇನೆ. ಯಾಕಂದ್ರೆ ಎಲ್ರು ಇಲ್ಲಿ ಸೇಲ್ಸ್ ಪೀಪಲ್ ಅಲ್ಲ, ಇಲ್ಲಿ ಎಲ್ರು ಬಿಸ್ನೆಸ್ ಓನರ್ಸ್. ಅಂಡ್ ಮೋರ್ ಓವರ್ ಎಲ್ರಿಗೂ ಸೆಲ್ಲಿಂಗ್ ಬರೋದಿಲ್ಲ. ಸೊ ಅದುದ್ರಿಂದ ಅವರಿಗೆ ಸೆಲ್ಲಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಸೊ ಇದ್ರಿಂದ ಎಲ್ರು ಅವರವರ ಪ್ರಾಡಕ್ಟ್ಸ್ ಅನ್ನು ಪರ್ಚೇಸ್ ಮಾಡೋದ್ರಿಂದ ನ್ಯಾಚುರಲಿ ಬಿಸ್ನೆಸ್ ಟರ್ನ್ ಓವರ್ ಆಗುತ್ತೆ. ಅಂಡ್ ನ್ಯಾಚುರಲಿ ಬಿಸ್ನೆಸ್ ಟರ್ನ್ ಓವರ್ ಆಗೋದ್ರಿಂದ ನಿಮ್ಮ ಆಕ್ಟಿವ್ ಇನ್ಕಮ್ ಏನ್ ಬರುತ್ತೋ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇಂದ ಜನರೇಟ್ ಆದ ಬಿಸ್ನೆಸ್ ಟರ್ನ್ ಓವರ್ಸ್, ಅದರಿಂದ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಬರುವಂತದ್ದು. ದಿಸ್ ಇಸ್ ಹೌ ಯು ಅರ್ನ್ ಆಕ್ಟಿವ್ ಇನ್ಕಮ್ ಅಂಡ್ ಪ್ಯಾಸಿವ್ ಇನ್ಕಮ್. ಅಂಡ್ ಈ ಪಾಯಿಂಟ್ ಗೆ ಕೆಲವರು ಹೇಳ್ಕೊಳ್ಬಹುದು ಇಲ್ಲ ಹಣ ಬರೋದಿಲ್ಲ ಅಂತ ಹೇಳಿ. ನಾನ್ ಕೇಳ್ದೇನಂತ ಹೇಳಿದ್ರೆ, ನೀವೊಂದು ಎಕ್ಸಾಂಪಲ್ ಟ್ರೆಡಿಷನಲ್ ಬಿಸ್ನೆಸ್ ತಕೊಳ್ಳಿ, ಒಂದು ಶಾಪ್ ಹಾಕೋದಾದ್ರೆ ನಿಮ್ಮ ಅಂಗಡಿಗೆ ಯಾರು ಕಸ್ಟಮರ್ಸ್ ಬರದೇ ಇದ್ರೆ ನೀವು ಹೇಗೆ ಅರ್ನ್ ಅಥವಾ ಹೇಗೆ ಪ್ರಾಫಿಟ್ ಅನ್ನು ಜನರೇಟ್ ಮಾಡ್ತೀವಿ. ಇನ್ ದ ಸೇಮ್ ವೇ ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ನಲ್ಲಿ ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನು ಬೆಳೆಸದೇ ಇದ್ರೆ ನಿಮ್ಗೆ ಹೇಗೆ ಇನ್ಕಮ್ ಬರ್ತದೆ? ಸೊ ಈ ಟ್ರೆಡಿಷನಲ್ ಬಿಸ್ನೆಸ್ಸಿಗೂ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸಿಗೂ ಏನ್ ಡಿಫ್ರೆನ್ಸ್ ಇದೆ? ಎರಡು ಕಡೆ ಸಹ ನಿಮ್ಗೆ ಬಿಸ್ನೆಸ್ ಟರ್ನ್ ಓವರ್ ಆದ ಹಾಗೆ ನಿಮ್ಗೆ ಪ್ರಾಫಿಟ್ ಬರುವಂತದ್ದು. ಅಂಡ್ ಅನದರ್ ಪ್ರಾಬ್ಲಮ್ ಇಸ್, ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಬೈ ಚಾನ್ಸ್ ಒಂದ್ ದಿವಸ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗದೇ ಇದ್ರೆ ನಿಮ್ಮ ಇನ್ಕಮಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನಿಮ್ಮ ಟ್ರೆಡಿಷನಲ್ ಶಾಪ್ ನಲ್ಲಿ ನೀವೊಂದ್ 2 ದಿವಸ ನೀವು ಶಾಪ್ ಓಪನ್ ಮಾಡದಿದ್ರೆ ನಿಮ್ಮ ಇನ್ಕಮ್ ಝೀರೋ. ಅಂಡ್ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅ ಪ್ಯಾಸಿವ್ ಇನ್ಕಮ್. ಅಂಡ್ ಇದರೊಟ್ಟಿಗೆ ನಿಮ್ಗೆ ಸಿಗುವಂತದ್ದು ಟೈಮ್ ಫ್ರೀಡಮ್. ನಿಮ್ಮ ಶಾಪಿಗೆ ನೀವು ಹೋಗ್ಲೇಬೇಕು, ಬಟ್ ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ 2-3 ದಿವಸ ಮಾಡದಿದ್ರೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್ ದಟ್ ಇಸ್ ಹೌ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಟೈಮ್ ಫ್ರೀಡಮ್ ಅನ್ನು ನಮ್ಗೆ ಕೊಡುವಂತದ್ದು. ಅಂಡ್ ನೀವು ಈಗಾಗಲೇ ನೋಡಿದ ಹಾಗೆ ಮೋಸ್ಟ್ಲಿ ಇನ್ ಅ ಡೇ ಜಾಬ್ ಆರ್ ಅ ಬಿಸ್ನೆಸ್ ನಿಮ್ಗೆ ಒಂದ್ ಲೆವೆಲ್ಗೆ ಇನ್ಕಮ್ ಸ್ಟೆಬಿಲಿಟಿ ಸಿಕ್ಬಹುದು, ಇನ್ಕಮ್ ಫ್ರೀಡಮ್ ಸಿಕ್ಕೋದಿಲ್ಲ. ಅಂಡ್ ಆಲ್ಸೋ ನಿಮ್ಗೆ ಟೈಮ್ ಫ್ರೀಡಮ್ ಸಹ ಸಿಕ್ಕೋದಿಲ್ಲ. ಈ ಎರಡು ಸಹ ನಿಮ್ಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ನಲ್ಲಿ ಸಿಗ್ತದೆ. ಅಂಡ್ ಈ ಪಾಯಿಂಟ್ ಅನ್ನು ನೀವು ಅಗ್ರಿ ಮಾಡೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಮ್ ಫ್ರೀಡಮ್ ಅಂತ ಹೇಳಿ ಟೈಪ್ ಮಾಡಿ. ಇನ್ನೊಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ನಲ್ಲಿ ನಾನೊಂದು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಹೆಚ್ಚಿನವರು ಅನ್ಕೊಳ್ತಾರೆ ಈ ಬಿಸ್ನೆಸ್ ಮಾಡೆಲ್ ನಲ್ಲಿ ರಾತ್ರೋರಾತ್ರಿ ನಾವು ಕರೋಡ್ಪತಿ ಆಗ್ಬೋದು ಅಂತ ಹೇಳಿ. ಈ ಈ ತಪ್ಪು ಎಕ್ಸ್ಪೆಕ್ಟೇಷನ್ಸ್ ಅನ್ನು ಹಿಡ್ಕೊಂಡು ಈ ಬಿಸ್ನೆಸ್ ಗೆ ಬರೋದ್ರಿಂದ ಈ ಪ್ರಾಬ್ಲಮ್ ಎರೇಸ್ ಆಗಿದೆ. ಇವತ್ತೇನು ಈ ಇಂಡಸ್ಟ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಬಂದಿದ್ದು ಇದೇ ರೀಸನ್ ಇಂದ. ನಾವು ಸ್ಟಾರ್ಟ್ ರಾಂಗ್ ಎಕ್ಸ್ಪೆಕ್ಟೇಷನ್ ಇಂದ ಸ್ಟಾರ್ಟ್ ಮಾಡ್ತೇವೆ. ಇಲ್ಲ, ಎಲ್ಲ ಬಿಸ್ನೆಸ್ ನ ಹಾಗೆ
ಈ ಬಿಸ್ನೆಸ್ ನಲ್ಲೂ ಸಹ ಅಟ್ಲೀಸ್ಟ್ ಮಿನಿಮಮ್ 3 to 6 months ನೀವು ಎಫರ್ಟ್ ಹಾಕ್ಲೇಬೇಕು. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ನಲ್ಲಿ ಮಾತ್ರ ಅಲ್ಲ, ನೀವು ಜಾಬ್ ನಲ್ಲೇ ಆಗ್ಲಿ, ನೀವು ಬೇರೆ ಯಾವುದೇ ಬಿಸ್ನೆಸ್ ಆಗ್ಲಿ, ನಿಮ್ಮ ಎಫರ್ಟ್ ಹಾಕ್ಲೇಬೇಕು. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಕಂಪ್ಯಾರಿಟಿವ್ಲಿ ಕಮ್ಮಿ ಎಫರ್ಟ್ ಇರ್ತದೆ. ದಟ್ ಇಸ್ ಆಲ್ ದ ಡಿಫರೆನ್ಸ್ ಈಸ್. ರಿಮೆಂಬರ್ ಇಂಟರ್ನ್ಶಿಪ್, ನೀವೊಂದು ಜಾಬ್ ಅಲ್ಲಿ ಹೋಗುವಾಗ ನೀವು ಸ್ಟಾರ್ಟಿಂಗ್ ಅಲ್ಲೇ ನೀವು ಫುಲ್ ಟೈಮ್ ಜಾಬ್ ಸಿಕ್ಕೋದು ತುಂಬಾ ಕಮ್ಮಿ. ಹೆಚ್ಚಿನವರು ಇಂಟರ್ನ್ಶಿಪ್ ಇಂದ ಶುರು ಮಾಡ್ತಾರೆ. ಈಗ ಹೇಳಿ, ಇಂಟರ್ನ್ಶಿಪ್ ಅಲ್ಲಿ ಅರ್ನ್ ಮಾಡುವ ಇನ್ಕಮ್ ಫುಲ್ ಟೈಮ್ ಜಾಬ್ ನಲ್ಲಿ ಮಾಡೋಷ್ಟೇ ಇರುತ್ತೋ ಅಥವಾ ಕಮ್ಮಿ ಇರುತ್ತೋ? ಆಬ್ವಿಯಸ್ಲಿ ಕಮ್ಮಿ ಇರುತ್ತೆ. ಅಂಡ್ ದಟ್ ಇಸ್ ದ ಸೇಮ್ ಥಿಂಗ್, ನೀವು ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡುವಾಗ ನಿಮ್ಮ ಇನ್ಕಮ್ ಕಮ್ಮಿ ಇರುತ್ತೆ. ದಟ್ ಇಸ್ ದ ಲರ್ನಿಂಗ್ ಪೀರಿಯಡ್. ನೀವು ಹೇಗೆ ಈ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿ ನೀವು ಲರ್ನ್ ಸಹ ಮಾಡ್ತಿರ್ತೀರಿ, ಅಟ್ ದ ಸೇಮ್ ಟೈಮ್ ನೀವು ಅರ್ನ್ ಸಹ ಮಾಡ್ತಿರ್ತೀರಿ. ಅಂಡ್ ನೀವು ಲರ್ನಿಂಗ್ ಮಾಡಿದ್ದೇ ಆಗಿದ್ರೆ ನಿಮ್ಮ ಇನ್ಕಮ್ ಟ್ರೆಡಿಷನಲ್ ಜಾಬ್ ಅಥವಾ ಟ್ರೆಡಿಷನಲ್ ಬಿಸ್ನೆಸ್ ಅಂತ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಮ ಇನ್ಪುಟ್ ಮಾತ್ರ ಅಲ್ಲ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ನವರ ಎಫರ್ಟ್ ಸಹ ಇನ್ಕ್ಲೂಡ್ ಆಗ್ತದೆ. ಅಂಡ್ ದಟ್ ಇಸ್ ದ ರೀಸನ್ ಇಲ್ಲಿ ನಿಮ್ಗೆ ಜಾಸ್ತಿ ಅರ್ನಿಂಗ್ ಪೊಟೆನ್ಶಿಯಲ್ ಇರುವಂತದ್ದು. ಐ ಹೋಪ್ ಈ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಯ್ತು. ಬೇರೆ ಟ್ರೆಡಿಷನಲ್ ಬಿಸ್ನೆಸ್ ಇಂದ ಅರ್ನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನೂ ಇಲ್ಲ, ಹಾಗೆ ಇದು ತಪ್ಪು ಸಹ ಅಲ್ಲ. ದ ಪಾಯಿಂಟ್ ಐ ವಾಂಟ್ ಟು ಮೇಕ್ ಕ್ಲಿಯರ್ ಇಸ್ ದಿಸ್ ಆಪ್ಷನ್ ಇಸ್ ಅ ಬೆಟರ್ ಆಪ್ಷನ್ ಕಂಪ್ಯಾರಿಟಿವ್ಲಿ ಟು ದಿ ಟ್ರೆಡಿಷನಲ್ ಆಪ್ಷನ್ಸ್. ಅಂಡ್ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಈ 3 ಥಿಂಗ್ಸ್ ನಿಮ್ಗೆ ಬೇಕೇ ಬೇಕು: ಎಕ್ವಿಪ್ಮೆಂಟ್, ಇನ್ವೆಸ್ಟ್ಮೆಂಟ್, ಸ್ಮಾರ್ಟ್ ವರ್ಕ್ ಅಂಡ್ ಎಫರ್ಟ್ ಇನ್ ದ ರೈಟ್ ಡೈರೆಕ್ಷನ್. ಸೊ ಈ 3 ಥಿಂಗ್ಸ್ ನಿಮ್ಮ ಯಾವುದೇ ಬಿಸ್ನೆಸ್ ಶುರು ಮಾಡ್ಲಿಕ್ಕೆ ಬೇಕೇ ಬೇಕು. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ನಲ್ಲಿ ನಿಮ್ಗೆ ಈ ಎಕ್ವಿಪ್ಮೆಂಟ್ ಇದು ಏನ್ ಅವಶ್ಯಕತೆ ಇಲ್ಲ. ಹಣ ಲಕ್ಷಗಟ್ಲೆ ಇನ್ವೆಸ್ಟ್ ಮಾಡ್ಬೇಕಂತ ಏನಿಲ್ಲ. ನೀವು ಮಾಡ್ಲಿಕ್ಕೆ ಇರುವಂತದ್ದು ಇನ್ವೆಸ್ಟ್ಮೆಂಟ್ ನಿಮ್ಮ ಸ್ಮಾರ್ಟ್ ವರ್ಕ್ ಅಲ್ಲಿ ಮಾತ್ರ. ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್. ಅಂಡ್ ಫಾರ್ ಎಕ್ಸಾಂಪಲ್, ನೀವು ಪರ್ಫೆಕ್ಟ್ ರನ್ನರ್ ರೇಸ್ ಮಾಡ್ಬೇಕಂತಿದ್ರೆ ಎಲ್ರು ಸೇಮ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಅದೊಂದು ರೇಸ್. ಯಾರಾದ್ರೂ ಒಬ್ರು ಉಲ್ಟಾ ರನ್ ಮಾಡಿದ್ರೆ ಅವರು ಎಷ್ಟೇ ಪರ್ಫೆಕ್ಟ್ ಆಗಿದ್ರು ಇಟ್ಸ್ ಅ ವೇಸ್ಟ್ ಆಫ್ ಎನರ್ಜಿ ಅಂಡ್ ಎಫರ್ಟ್, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾನು ಇಲ್ಲಿ ಹೇಳ್ತಿದ್ದೀನಿ, ನಿಮ್ಮ ಸ್ಮಾರ್ಟ್ ವರ್ಕ್ ಅಂಡ್ ಇನ್ ದ ರೈಟ್ ಡೈರೆಕ್ಷನ್. ನೀವು ಈ ಇಂಗ್ರೀಡಿಯಂಟ್ ಮಾತ್ರ ಕರೆಕ್ಟ್ ಆಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದ್ದೆ ಆದ್ರೆ ನಿಮ್ಗೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಸಿಂಪಲ್. ಅಂಡ್ ಟ್ರಸ್ಟ್ ಮೀ, ನೀವು 3 ಇಂದ 6 ತಿಂಗಳು ಸ್ಮಾರ್ಟ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇ ಆದ್ರೆ ಐ ಬೆಟ್ ನೀವು ನಿಮ್ಮ ಏನೇ ಡಿಸೈರ್ಸ್ ಇರ್ಲಿ, ನಿಮ್ಮ ಫ್ಯಾಮಿಲಿದು ಏನೇ ಡಿಸೈರ್ಸ್ ಇರ್ಲಿ, ಆರಾಮದಲ್ಲಿ ಫುಲ್ಫಿಲ್ ಮಾಡ್ಕೊಳ್ಬಹುದು. ಅಂಡ್ ಹಾಗೆ ಹೇಳಿದಾಗೆ ಈ ಫುಲ್ಫಿಲ್ಮೆಂಟ್ ನೀವು ಜಾಬ್ ಅಲ್ಲಿ ಸಹ ಮಾಡ್ಕೊಳ್ಬಹುದು, ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಸಹ ಮಾಡ್ಕೊಳ್ಬಹುದು. ಬಟ್ ಇಲ್ಲಿ ಒಂದ್ ಸ್ಟೆಪ್ ಕಂಪ್ಯಾರಿಟಿವ್ಲಿ ಬೇಗನೆ ಮಾಡ್ಕೊಳ್ಬಹುದು. ಸೊ ದಟ್ ಇಸ್ ಅ ಮೇನ್ ಪಾಯಿಂಟ್. ಹೆಚ್ಚಿನವರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನು ಹೊಗಳುವ ಎಫರ್ಟ್ ನಲ್ಲಿ ಈ ಟ್ರೆಡಿಷನಲ್ ಜಾಬ್ ಅಂಡ್ ಅದರ್ ಟ್ರೆಡಿಷನಲ್ ಬಿಸ್ನೆಸ್ ಅನ್ನು ತುಂಬಾ ಬ್ಲೇಮ್ ಮಾಡ್ತಾ ಹೋಗ್ತಾರೆ. ಅಂಡ್ ದಿಸ್ ಇಸ್ ರಾಂಗ್. ಎಲ್ಲ ಈಕ್ವಲ್ ಆಪರ್ಚುನಿಟೀಸ್ ಇರುತ್ತೆ, ಅದನ್ನು ಬಿಟ್ಟು ನಾವು ಅದು ಒಳ್ಳೇದಲ್ಲ ಇದು ಒಳ್ಳೇದಲ್ಲ ಅಂತ ಹೇಳ್ತಾ ಹೋದ್ರೆ ಐ ಬಿಲೀವ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಅಂಡ್ ನನ್ಗೆ ಕ್ಲಿಯರ್ಲಿ ಗೊತ್ತು ಈ ಎಲ್ಲಾ ವಿಷಯ ಏನೇನ್ ನೀವು ಕೇಳಿದ್ರು ಇದೆಲ್ಲ ವಿಷಯ ನಿಮ್ಗೆ ಆಗ್ಲೇ ಗೊತ್ತಿರುವಂತದ್ದು. ಬಟ್ ಇದು ಎಲ್ಲ ವಿಷಯ ಗೊತ್ತಿದ್ರು ಸಹ ಐ ಬಿಲೀವ್ ಈ 3 ಪಾಯಿಂಟ್ಸ್ ನಿಮ್ಮನ್ನು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ನಿಮ್ಮನ್ನು ಹೋಲ್ಡ್ ಮಾಡ್ತಿದೆ. ಯಾವ್ದಿದು 3 ಪಾಯಿಂಟ್ಸ್? ಒಂದು, ದ ಫಸ್ಟ್ ಪಾಯಿಂಟ್, ನಿಮ್ಗೆ ಯಾರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಕರೆಕ್ಟ್ ಅಲ್ವಾ? ಸೆಕೆಂಡ್, ನಿಮ್ಗೆ ಈ ಬಿಸ್ನೆಸ್ ಅಲ್ಲಿ 5,000ಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಇಟ್ಸ್ ನ್ಯಾಚುರಲ್ ದಟ್ ಈ ಥಾಟ್ ಬರೋದು, ಈ 5,000 ರೂಪಾಯಿ ಈ ಇನ್ವೆಸ್ಟ್ಮೆಂಟ್ ಗಿಂತ ಜಾಸ್ತಿ ಬೇರೆ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಕಾಣ್ತದೆ, ಕರೆಕ್ಟ್ ಅಲ್ವಾ? ದಟ್ ಇಸ್ ದ ಸೆಕೆಂಡ್ ರೀಸನ್. ಅಂಡ್ ದ ಥರ್ಡ್ ಒನ್, ಹೆಚ್ಚಿನ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಸಿಗುವ ಪ್ರಾಡಕ್ಟ್ ಇರೆವೆಲೆಂಟ್ ಇರುತ್ತೆ. ನಮ್ಗೆ ಆ ಪ್ರಾಡಕ್ಟ್ ಡೈಲಿ ಯೂಸ್ಗೆ ಬಾರದೇ ಇರುವಂತ ಪ್ರಾಡಕ್ಟ್ಗಳು. ಸೊ ಅಂತ ಪ್ರಾಡಕ್ಟ್ ಇನ್ವೆಸ್ಟ್ ಮಾಡಿ ಮಾಡೋದೇನು, ಕರೆಕ್ಟ್ ಅಲ್ವಾ? ಸೊ ಐ ಬಿಲೀವ್ ಈ 3 ಪಾಯಿಂಟ್ಸ್, ಒಂದು, ನಿಮ್ಗೆ ಯಾರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಎರಡನೇದು, 5,000 ರೂಪಾಯಿಗಿಂತ ಜಾಸ್ತಿ ಹಣ ಇನ್ವೆಸ್ಟ್ ಮಾಡೋದು ವೇಸ್ಟ್ ಅಂತ ಅನಿಸ್ತದೆ. ಅಂಡ್ ಥರ್ಡ್ ಪಾಯಿಂಟ್, ಸಿಗುವ ಪ್ರಾಡಕ್ಟ್ ಡೈಲಿ ಯೂಸ್ ಬರೋದಿಲ್ಲ. ಈ 3 ಪಾಯಿಂಟ್ಸ್ ಹೌದೇ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹೇಳಿ ಟೈಪ್ ಮಾಡಿ. ಸೊ ಮೈ ಫ್ರೆಂಡ್, ವಾಟ್ ಇಫ್ ಐ ಟೋಲ್ಡ್ ಯು ದಟ್ ಇನ್ 2024 ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನೀವು ಯಾರನ್ನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ 5,000 ರೂಪೀಸ್ಗಿಂತ ಜಾಸ್ತಿ ಸಹ ಇರುದಿಲ್ಲ. ಅಂಡ್ ಇಟ್ ವಿಲ್ ಬಿ ಅ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅಂಡ್ ಥರ್ಡ್, ನೀವು ತಗೊಳ್ಳೋ ಪ್ರಾಡಕ್ಟ್ ಡೈಲಿ ಯೂಸ್ ಪ್ರಾಡಕ್ಟ್ ಆಗಿರುತ್ತೆ. ನಿಮ್ಗೆ ಈ 3 ಬೆನಿಫಿಟ್ಸ್ ಮೇಲೆ ಜಾಸ್ತಿ ಕ್ಲಾರಿಫಿಕೇಶನ್ ಅಥವಾ ನಿಮ್ಗೆ ಈ ವಿಡಿಯೋದಲ್ಲಿ ಏನೇ ಕ್ವಶನ್ಸ್ ಅಥವಾ ಡೌಟ್ಸ್ ಬಂದಿದ್ರೆ ಈ ವಿಡಿಯೋ ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಫಸ್ಟ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ
ನಿಮ್ಮ ಫ್ರೀ ಇರುವ ಟೈಮ್ ಅಂಡ್ ಡೇಟ್ ನ ಪ್ರಕಾರ 30 ನಿಮಿಷ ಕಾಲ್ ಅನ್ನು ನನ್ನೊಟ್ಟಿಗೆ ಲೈವ್ ಆಗಿ ಬುಕ್ ಮಾಡಿ. ಸೊ ಈ ಕಾಲ್ ನಲ್ಲಿ ನಾವು ನಿಮ್ದು ಏನೇ ಡೌಟ್ಸ್ ಇರ್ಲಿ ಅಥವಾ ನಿಮ್ಗೆ ಯಾರನ್ನು ಕನ್ವಿನ್ಸ್ ಮಾಡದೆ ಹೇಗೆ ಈ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ನೋಡ್ಲಿಕ್ಕೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇದ್ರೆ, ಅಥವಾ ನಿಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಾರ್ಟ್ ಮಾಡುವ ಇಂಟ್ರೆಸ್ಟ್ ಇದೆ, ಏನೇ ಇರ್ಲಿ ಈ ಕೆಳಗಿರುವ ಫಸ್ಟ್ ಲಿಂಕ್ ಅನ್ನು ಈ 30 ಮಿನಿಟ್ಸ್ ಬಿಸ್ನೆಸ್ ಕನ್ಸಲ್ಟೇಷನ್ ಕಾಲ್ ಅನ್ನು ಬುಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ಈ ಚಾನೆಲ್ ನನ್ನು ಸಬ್ಸ್ಕ್ರೈಬ್ ಮಾಡಿ ಅಂಡ್ ನೀವು ಈ ವಿಡಿಯೋನು ಲೈಕ್ ಮಾಡೋ ಮೂಲಕ ಯೂಟ್ಯೂಬ್ ಈ ವಿಡಿಯೋನು ಇನ್ನೂ ಜಾಸ್ತಿ ಜನರಿಗೆ ಪುಷ್ ಮಾಡ್ತದೆ. ಸೊ ದಟ್ ಜಾಸ್ತಿ ಜನರು ಯಾರಿಗೆಲ್ಲ ಹೆಲ್ಪ್ ನ ಅವಶ್ಯಕತೆ ಇದೆಯೋ ಅವರಿಗೆ ಈ ವಿಡಿಯೋ ರೀಚ್ ಆಗ್ತದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. I will meet you in the live call. Till then, take care. Bye.